ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂತಂದ್ರೆ ಐನಗುಡಿನಲ್ಲಿ. ಇವತ್ತು ಸಾಲ್ಬನಿ ಓರಿ ಅಂತಂದ್ರೆ ಸಾಲ್ಬನಿದೆ ಒಂದು ಹೆಸರೈತೆ. ಓರಿ ಕಟ್ಟೋರ ಪೈಕಿನಲ್ಲಿ ಸಾಲ್ಬನಿ ಓರಿ ಅಂತಂದ್ರೆ ಅದಕ್ಕೆ ಆದಂತ ಒಂದು ಹೆಸರೈತೆ. ಅದರಲ್ಲಿ ಯಾರನ್ನ ಚಿಕ್ಕರಾಜು ತಗಡೇಗೌಡ ಅವರು ಅಂದ್ರೆ ಅವ್ರ ಹಿರೀಕರ ಹೆಸರು. ಯಾಕಂತಂದ್ರೆ ಆಡು ಭಾಷೆನಲ್ಲಿ ಇವಾಗ ನಮ್ಮ ತಾತನ ಹೆಸರು ತಿಪ್ಪಣ್ಣ ಅಂತ ಅಂದ್ಬಿಟ್ಟು ಅದು ಕೆಲವೊಬ್ರಿಗೆ ಅದೇನೋ ಬೇರೆ ಥರ ಕೇಳಿಸ್ತೈತೆ. ಚುಪ್ಕೆ ಇರೋರೆ ಬಾ 5 ಮಿನಿಟ್ ಕ್ಯಾವನ ಕ್ಯಾವಿನೈನಾ ಓಕೆ. ಇಲ್ಲಿ ಆಮೇಲೆ ಬಸವಣ್ಣ ದೇವ್ರು ಸಾಕಕ್ಕೆ ಯಾವುದೇ ಜಾತಿ ಇಲ್ಲ. ಕೆಲವು ಏಳ್ಮಿಂಟ್ರಿಗಳು ಹೇಳ್ತಾರೆ ನಾನು ಎಲ್ಲೋ ಹೇಳಿದ್ದೀನಂತೆ, ಅವರು ಹಂಗೆ ಸಾಕಬಾರ್ದು, ಇವ್ರು ಸಾಕಿಲ್ಲ ಅಂತ. ಏಳ್ಮಿಂಡ್ರಿ ನನ್ನ ಮಕ್ಕಳ, ಇವತ್ತವರೆಗೂ ನಾನು ಜಾತಿ ಬಗ್ಗೆ ಆಗಲಿ ರಾಜಕೀಯ ಬಗ್ಗೆ ನಾನು ಮಾತಾಡಿದ್ರೆ ಒಂದೇ ಒಂದು ವಿಡಿಯೋ ಕ್ಲಿಪ್ ಹಾಕ್ರಿ, ನೀನು ಹೇಳಿದ್ ನಾನು ಉತ್ತರ ಕೊಡ್ತೀನಿ. ಏನಣ್ಣ ಇವತ್ತವರೆಗೂ ನಿಂಬೆಳೆ ಬೇಯಿಸ್ಕೊಳಕ ನನ್ನನ್ನು ಬಳಸ್ಕೊಂಬೇಡ್ರಿ. ಮಾತೆತ್ತಿದ್ರೆ ಡಿಸ್ಕ್ರಿಪ್ಷನಲ್ಲಾಗಲಿ ಇಲ್ಲ ವಿಡಿಯೋನಲ್ಲಾಗಲಿ ಹೊರ್ತು ಸಂತೋಷ ಅಂತ ಹಾಕ್ತಿರಲ್ಲ. ಯಾಕೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ? ನಾನು ನೋಡೇ ಇಲ್ಲ ಕೆಲವೊಬ್ರನ್ನ, ಆದ್ರೂ ಕೂಡ ನಂದು ಹಾಕಿರ್ತಾರೆ. ಯಾಕೆ ಇವೆಲ್ಲನೂ ತಿಕಾ ಮುಚ್ಕೊಂಡು ನಿಮ್ಮ ತಿಕಾ ತೊಳ್ಕೊಂಡು ನೀವು ಬದುಕ್ರಿ, ನಂದು ತೊಳೆಯಕ್ಕೆ ಬರಬೇಡ್ರಿ. ನನಗೆ ಭಗವಂತನ ಕೈ ಕಾಲು ಚೆನ್ನಾಗಿ ಕೊಟ್ಟವನೇ, ನಮ್ಮ ಜನ ಅವರೇ, ಅದ್ರ ತಕ್ಕದಂಗೆ ನಾನು ಬದುಕ್ತಾ ಇದ್ದೀನಿ. ಯಾವತ್ತು ನನ್ನ ಕೈಯಾಗ ಆಗಲ್ಲ ಅವತ್ತು ಬಿಟ್ಬಿಡ್ತೀನಿ. ನಾನು ಯಾರಿಗೂ ಶಾಶ್ವತ ಇಲ್ಲ. ಇದು ಬಸವಣ್ಣ ದೇವ್ರ ಸೇವೆ ಮಾಡಕ್ಕೂ ಏನಣ್ಣ ಅತಿಯಾತ ಮಹಾರಾಜರೆಲ್ಲಾನು ನಮ್ಮ ಒಬ್ರು ಒಬ್ರು ಒಂದ್ ಮಾತು ಹೇಳೋರು, ದನ ಕಟ್ಟೋರು ಇಟ್ಟು ಫಸ್ಟು ಬಸವಣ್ಣ ಕೊಟ್ಟಿಲ್ಲ ಅಂದ್ರೆ ನಾನ್ಕ ಊಟ ಸೇರಲ್ಲ ಅಂತ. 15 ವರ್ಷ ಆಗೈತೆ ಎತ್ಕಟ್ಟೆ ಅವರು. ಹಂಗಾದ್ರೆ 15 ವರ್ಷದಿಂದ ಊಟ ಮಾಡಿಲ್ಲ ಅವರು. ಅರ್ಥ ಮಾಡ್ರಿ, ಬಾಯಲ್ಲಿ ಬರೋ ಮಾತು ಯಾವುದು, ನಾವು ನಡ್ಕೊಂಡು ನಡವಳಿಕೆ ಯಾವುದು ಅಂತ ಅಂದ್ಬಿಟ್ಟು. ಬಸವಣ್ಣ ದೇವರು ಯಾರ ಮನೆಯಲ್ಲಿ ಇರ್ತಾನೋ ಕೋಟಿ ಭಾಗ್ಯ, 100ಕ್ಕೆ 100 ನಿಜ. ಅದು ಬಡಸ್ತನದಲ್ಲಿರ್ಬೋದು, ಸಿರಿತನದಲ್ಲಿರ್ಬೋದು. ಇವತ್ತು ಇವ್ರ ಚಪ್ರಕ್ಕೆ ನಾವು ಬಂದಿದ್ರ ಅಂದ್ರೆ ಎರಡೇ ಕಾರಣ. ಒಂದು ಬಸವಣ್ಣ ದೇವರು, ಒಂದು ಅವ್ರು ಹಿರೀಕರು ಮಾಡಿರ್ತಕ್ಕಂಥ ಹೆಸರು. ಹೌದಾ ಇಲ್ಲ? ಇವಾಗ ಬೇರೆ ಹತ್ರಕ್ಕೆ ನಾವು ಹೋಗಿಲ್ಲ. ಕೆಲವ್ರು ಅನ್ಬೋದು ಅವ್ರೇನು ಕರೆದಿದ್ರೆ ಇವ್ರೇನು ಕರೆದಿ. ಇವಾಗ ನಾನು ಹಿಂಗೆ ಓದ್ತಾ ಇದ್ರೆ ಹಣ ಬಾಣ ಅಂತಾರೆ. ಎಲ್ಲರ ಹತ್ರಕ್ಕೂ ಹೋಗೋಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೊಬೇಕು. ಮುಂದಾಗಿ ಬಂದು ಹೇಳಿ, ನಾನು ಬರಿಲ್ಲ ಅಂದ್ರೆ ನೀವು ಕೇಳ್ರಿ. ಇವಾಗ ದಾರಿನಲ್ಲಿ ಹೋಗ್ಬೇಕಾದ್ರೆ ಕರೆಯೋದು, ನಾವು ಹೋಗಿಲ್ಲ ಅಂತಂದ್ರೆ ಅದನ್ನ ಬೇರೆ ರೀತಿ ಹೇಳ್ಕೊಳೋದು ಇವೆಲ್ಲ ಬೇಡ. ಅಪಪ್ರಚಾರ ಅವಾಗಲೂ, ಆಮೇಲೆ ಕೆಟ್ಟದಾಗ ಮಾತಾಡೋದು. ಐನಗುಡಿ ನಮ್ಮ ಆಂಜನೇಯನ ದೇವ್ರಿಗೆ ನಾನು ಒಂದೇ ಕೇಳ್ಕೊಳೋದು, ಇಲ್ಲಿ ಬಂದಿರತಕ್ಕಂಥ ಜನಕ್ಕೆ ದೇವ್ರು ಎಷ್ಟು ಬುದ್ಧಿ ಕೊಡಬೇಕು ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಿರ ಇರೋಷ್ಟು ಭಾಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಆಮೇಲೆ ಯೂಟ್ಯೂಬರ್ಸ್, ಹೌದು, ಆಮೇಲೆ ಯೂಟ್ಯೂಬರ್ಸ್ ನೀವು ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಬಹಳ ಚೆನ್ನಾಗಿ ಕೊಡ್ರಿ. ದಯವಿಟ್ಟು ನಿಮ್ಮ ವಿಡಿಯೋ ಓಡ್ಬೇಕಂದ್ಬಿಟ್ಟು ನಾನು ಸಾಯಿಸ್ಬೇಡ್ರಿ, ಈ ಜಾತ್ರೆನಲ್ಲಿರೋ ಜನನ ಸಾಯಿಸ್ಬೇಡ್ರಿ. ಯಾಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ವರ್ಡ್ಸ್ ಹಾಕೋದು ಅದು ಬೇರೊಬ್ರಿಗೆ ಪ್ರವೋಕು ಏನೋ ಐತೆ ಅನ್ನೋದು, ಅಲ್ಲಿ ಏನೂ ಇರಲ್ಲ. ಕರೆಕ್ಟಾ? ಇಬ್ರು ಇಲ್ಲೇ ಇದ್ದೀರಾ, ಅರ್ಥ ಆಗ್ಬೇಕಂತ ಹೇಳ್ತಾ ಇರೋದು. ನೀಟಾಗಿ ಹಾಕ್ರಿ. ವಿಡಿಯೋ ಎಷ್ಟು ಓಡ್ತೈತೋ ಅಷ್ಟೇ ಓಡಲಿ. ನೋಡ್ರಿ, ನಾನು ಹೇಳೋದು ಒಂದು ಆಲದ ಮರ ಲೇಟಾಗಿ ಬೆಳೆಯೋದು, ಬಟ್ ಬೆಳೆದ ಮೇಲೆ ಅದನ್ನ ಸಾಧಾರಣವಾಗಿ ಕಿತ್ತಾಕಕ್ಕಾಗಲ್ಲ. ನಾನು ಹೇಳೋದು ಸಾಯ್ತದೆ, ಆ ಥರ ಬೇಡ. ಯಾರನ್ನೂ ದೂಷಣೆ ಮಾಡೋದು ಬೇಡ. ಇಲ್ಲಿ ಬಂದಿರೋರೆಲ್ಲ ನಮ್ಮ ಅಣ್ಣ ಬಂದರೆ ಕೆಲವರು ನಮ್ಮ ಹಿಂದೆ ಮಾತಾಡ್ತಾರೆ, ಓಕೆ. ಕೆಲವರು ನಮ್ಮ ಮುಂದೆ ಮಾತಾಡ್ತಾರೆ. ಮುಂದೆ ಮಾತಾಡೋರು ಅಪ್ಪನ ಕೊಡ್ದವ್ರು, ಹಿಂದೆ ಮಾತಾಡೋರು ಮಿಂಡ್ರು ಕೊಡ್ದವ್ರು. ಜೈ ಹಳ್ಳಿ.